ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಕೇಂದ್ರ ಸರ್ಕಾರ ಮತ್ತೆ ಬರೆ ಎಳೆದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ₹2 ಹೆಚ್ಚಿಸಿದೆ. ಇದರ ಜೊತೆಗೆ ಅಡುಗೆ ಅನಿಲದ ಸಿಲಿಂಡರ್ ಬೆಲೆಯನ್ನು ಹೆಚ್ಚಳ ಮಾಡಿದೆ. 14.2 ಕಿಲೋ ಸಿಲಿಂಡರ್ ಬೆಲೆಯನ್ನು ₹50 ಹೆಚ್ಚಿಸಿದೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಈಗ ₹803 ಇದ್ದು, ಈಗ ಬೆಲೆ ಏರಿಕೆಯಿಂದಾಗಿ ₹850 ಏರಿದೆ. ಇದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಕೇಂದ್ರ ಸರ್ಕಾರ ₹2 ಏರಿಸಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಸುತ್ತ ಜನರು ಚರ್ಚೆಯಲ್ಲಿ ತೊಡಗಿರುವಾಗಲೇ ಸರ್ಕಾರ ಸದ್ದಿಲ್ಲದೆ ಈ ಬೆಲೆ ಏರಿಕೆಯನ್ನು ಮಾಡಿದೆ. ಈ ಬೆಲೆ ಏರಿಕೆ ಏಪ್ರಿಲ್ 8ರಿಂದ ಜಾರಿಗೆ ಬರಲಿದೆ. ಈ ನಡುವೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದ್ದು, ಅದರ ಲಾಭವನ್ನು ದೇಶದ ನಾಗರಿಕರಿಗೆ ಒದಗಿಸುವುದರಿಂದ ಕೇಂದ್ರ ಸರ್ಕಾರ ಹಿಂದಕ್ಕೆ ಸರಿಯುತ್ತಿದೆ ಎಂಬ ಆರೋಪವೂ ಇದೆ. ₹2 ಸುಂಕ ಏರಿಸದೇ ಇರುತ್ತಿದ್ದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹2 ಕಡಿಮೆ ಆಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ನಿತೀಶ್ ಕುಮಾರ್ ಇವರ ಇಫ್ತಾರ್ ಪಾರ್ಟಿಯಲ್ಲಿ ಭಾಗವಹಿಸಿದ ಮುಸ್ಲಿಂ ರಾಜಕಾರಣಿಗಳನ್ನು ಟೀಕಿಸಿದ್ದಕ್ಕಾಗಿ ಮತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಮೌನ ಆಗಿರುವುದನ್ನು ಟೀಕೆ ಮಾಡಿದ್ದಕ್ಕಾಗಿ ಬಿಹಾರದ ಪತ್ರಕರ್ತನ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಮಿಲ್ಲಿ ಖಬರ್ ಡಿಜಿಟಲ್ ಪತ್ರಿಕೆಯ ಸಂಪಾದಕ ಫಜಲುಲ್ ಮುಬೀನ್ ಇವರ ಮೇಲೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಇವರ ಬಗ್ಗೆ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಇವರಿಗೆ ಇಮಾರತೆ ಶರಿಯಾ, ಮುಸ್ಲಿಂ ಪರ್ಸನಲ್ ಲಾ, ಜಮಿಯತೆ ಅಹ್ಲೆ ಹದೀಸ್ ಮತ್ತು ಜಮಿಯತೆ ಉಲಾಮ್ಗಿಂತ ಈ ನಿತೀಶ್ ಕುಮಾರ್ ದೊಡ್ಡವರಾಗಿದ್ದಾರೆ. ವಕ್ಫ್ ಎಂಬುದು ನಮ್ಮ ಸಾಂವಿಧಾನಿಕ ಹಕ್ಕಾಗಿದೆ ಮತ್ತು ನಮ್ಮ ಶರಿಯತ್ಗೆ ಸಂಬಂಧಿಸಿದ ಸಂಗತಿಯಾಗಿದೆ. ಅದರ ಬಗ್ಗೆ ಕಾಳಜಿ ವಹಿಸಿ ಎಂದು ನಿತೀಶ್ ಕುಮಾರ್ ಅವರ ಇಫ್ತಾರ್ ಪಾರ್ಟಿಯಲ್ಲಿ ಭಾಗವಹಿಸಿದ ಮುಸ್ಲಿಂ ರಾಜಕಾರಣಿಗಳ ಚಿತ್ರಗಳನ್ನು ಹಂಚಿಕೊಳ್ಳುತ್ತಾ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಭಿಪ್ರಾಯ ಹಂಚಿಕೊಂಡಿದ್ದರು. ಇದರ ವಿರುದ್ಧ ನಿತೀಶ್ ಕುಮಾರ್ ಪಕ್ಷದ ಕೃಷಿ ವಿಭಾಗದ ಮುಖ್ಯಸ್ಥ ಅಸ್ಗರ್ ಅಲಿ ಪೊಲೀಸರಿಗೆ ದೂರು ನೀಡಿದ್ದರು. ಅದರಿಂದಾಗಿ ಈ ಮುಬೀನ್ರ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಶಾಂತಿಯನ್ನ ಕದಡುವ ಮತ್ತು ಅವಮಾನಿಸುವ ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಪ್ರಕರಣ ದಾಖಲಿಸಲಾಗಿದೆ. ಇದೇ ವೇಳೆ ತನ್ನ ಬರಹವನ್ನ ಮುಬೀನ್ ಸಮರ್ಥಿಸಿಕೊಂಡಿದ್ದಾರೆ. ಹಾಗೆ ತಾನು ಯಾವ ಚಿತ್ರಗಳನ್ನು ಹಂಚಿಕೊಂಡಿದ್ದೇನೋ ಅದು ಈ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿತ್ತು. ಅನೇಕ ಮಂದಿ ಫೇಸ್ಬುಕ್ ಮತ್ತು ಇತರ ಕಡೆ ಅದನ್ನು ಹಂಚಿಕೊಂಡಿದ್ದರು. ನಾನು ಕೂಡ ಅದನ್ನು ಹಂಚಿಕೊಂಡೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕ್ಷಮೆ ಯಾಚಿಸಿದರೆ ಪ್ರಕರಣ ಹಿಂತೆಗೆದುಕೊಳ್ಳುವುದಾಗಿ ನನಗೆ ಆಮಿಷ ಒಡ್ಡಲಾಯಿತು, ಆದರೆ ನಾನು ನಿರಾಕರಿಸಿದೆ ಎಂದವರು ಹೇಳಿದ್ದಾರೆ. ಹೊಸ ವಕ್ಫ್ ಕಾಯ್ದೆಯ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ವಕ್ಫ್ ಆಸ್ತಿಯ ನೋಂದಣಿಗೆ ಹೊಸ ನಿರ್ದೇಶನಗಳನ್ನು ನೀಡಿದ್ದು, ಇನ್ನು ಮುಂದೆ ವಕ್ಫ್ ಆಸ್ತಿಯ ರಿಜಿಸ್ಟ್ರೇಷನ್ ಕಠಿಣ ಆಗುತ್ತೆ ಎಂದು ಹೇಳಲಾಗಿದೆ. ವಕ್ಫ್ ಆಸ್ತಿಯಾಗಿ ನೋಂದಣಿಯಾಗಬೇಕಾದ ಭೂಮಿಯು 1952ರ ಕಂದಾಯ ದಾಖಲೆಗಳಂತೆ ಪಟ್ಟಿ ಮಾಡಬೇಕಿರುವುದು ಕಡ್ಡಾಯ. ಅಲ್ಲದೆ ಯಾರು ಈ ಆಸ್ತಿಯನ್ನು ವಕ್ಫ್ ಮಾಡಿದ್ದವರು ಅವರ ಹೆಸರು ಕೂಡ ಆ ಪಟ್ಟಿಯಲ್ಲಿ ಇರಬೇಕಾದದ್ದು ಕಡ್ಡಾಯವಾಗಿದೆ. ಈ ಕಾರಣದಿಂದ ತಹಶೀಲ್ದಾರರು ಹೊಸ ನೋಟಿಸ್ಗಳನ್ನು ಕಳುಹಿಸಿಕೊಡಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ. 1952ರ ಕಂದಾಯ ದಾಖಲೆಗಳ ಪ್ರಕಾರ ವಕ್ಫ್ ಆಸ್ತಿಗಳ ನೋಂದಣಿಯ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಎಂದು ಹೇಳಲಾಗುತ್ತದೆ. ಶಿಯಾ ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗಳ ಪ್ರಕಾರ ಈಗ 1,32,140 ಎಕರೆ ವಕ್ಫ್ ಆಸ್ತಿ ಇದೆ. ಆದರೆ ಇವುಗಳಲ್ಲಿ ನೋಂದಣಿಯಾಗಿರುವುದು ಬರೇ 2,528 ಆಸ್ತಿಗಳು ಮಾತ್ರ. ಆದ್ದರಿಂದ ಹೊಸ ನೋಟಿಫಿಕೇಶನ್ ಪ್ರಕಾರ ಉಳಿದವುಗಳನ್ನು ನೋಂದಾಯಿಸಿಕೊಳ್ಳುವುದು ಕಷ್ಟಕರವಾಗಲಿದೆ ಎಂದು ಹೇಳಲಾಗಿದೆ. ಅಲ್ಲದೆ ಅನೇಕರು ಮಸೀದಿಗಳು, ದರ್ಗಾಗಳು ಮತ್ತು ಮ್ಯೂಸಿಯಂಗಳು ಸರ್ಕಾರಿ ಜಾಗದಲ್ಲಿವೆ ಎಂದು ಸರ್ಕಾರ ಹೇಳುತ್ತಿದೆ. ಇದಕ್ಕೆ ಭಿನ್ನವಾಗಿ ಹೆಚ್ಚಿನ ಮಸೀದಿಗಳು, ದರ್ಗಾಗಳು ಮತ್ತು ಇನ್ನಿತರ ಮುಸ್ಲಿಂ ಕಟ್ಟಡಗಳು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಹಿಂದಿನ ನಿಯಮಗಳ ಪ್ರಕಾರ ಕಟ್ಟಿರುವುದರಿಂದ ಈಗ ಅದನ್ನು ಸರ್ಕಾರಿ ಭೂಮಿ ಎಂದು ಹೇಳುವುದು ಸರಿಯಲ್ಲ ಎಂಬ ಅಭಿಪ್ರಾಯವೂ ಇದೆ. ಈ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಈಗಿನ ಕ್ರಮವು ಇನ್ನೊಂದು ವಿವಾದಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತಿದೆ. ವಕ್ಫ್ ತಿದ್ದುಪಡಿ ಮಸೂದೆಯು ರಾಷ್ಟ್ರಪತಿಯವರ ಸಹಿಯೊಂದಿಗೆ ಕಾಯ್ದೆಯಾಗಿ ಬದಲಾಗಿದ್ದು, ಇದರ ವಿರುದ್ಧ ಓವೈಸಿ ಎಎಪಿ ಶಾಸಕ ಅಮಾನತುಲ್ಲಾ ಖಾನ್, ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್, ಜಮಿಯತ್ ಉಲಮಾಯೆ ಹಿಂದ್ ಎಪಿಸಿಆರ್ ಮತ್ತು ಅಖಿಲ ಕೇರಳ ಜಮಿಯತ್ ಉಲಮಾ ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹತ್ತಿದೆ. ಜಮಿಯತ್ ಉಲಮೆಯ ಹಿಂದಿನ ಪರವಾಗಿ ಖ್ಯಾತ ವಕೀಲ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ.
ಮುಖ್ಯ ನ್ಯಾಯಾಧೀಶ ಸಂಜೀವ್ ಖನ್ನಾ ಅವರ ನೇತೃತ್ವದ ತ್ರಿಸದಸ್ಯ ಪೀಠದ ಮುಂದೆ ಕಪಿಲ್ ಸಿಬಲ್ ಅವರು ವಾದನ ನಡೆಸಿದ್ದಾರೆ ಮತ್ತು ಶೀಘ್ರವೇ ಇದನ್ನು ವಿಚಾರಣೆಗೆ ಒಳಪಡಿಸಬೇಕು ಎಂದು ಕೋರಿದ್ದಾರೆ. ಇದೇ ವೇಳೆ ಇತರ ಸಂಘಟನೆಗಳು ಮತ್ತು ವ್ಯಕ್ತಿಗಳು ಈ ಕುರಿತಂತೆ ಅರ್ಜಿಯನ್ನು ಸಲ್ಲಿಸಿದ್ದು ಅವುಗಳ ಬಗ್ಗೆಯೂ ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯ ನ್ಯಾಯಾಧೀಶರು ತಿಳಿಸಿದ್ದಾರೆ. ಇದೇ ವೇಳೆ ಸಮಸ್ತ ಕೇರಳ ಜಮಿಯತುಲ್ಲಾ ಉಲಾಮಾ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕರಾಳ ಕಾನೂನು ಎಂದು ವ್ಯಾಖ್ಯಾನಿಸಿದೆ. ಸಂವಿಧಾನದ 26ನೇ ಸೆಕ್ಷನ್ ಅನ್ನು ಈ ಕಾಯ್ದೆ ಉಲ್ಲಂಘಿಸುತ್ತದೆ ಎಂದು ಹೇಳಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ರಾಜಸ್ಥಾನದ ಜಮಾಅತೆ ಇಸ್ಲಾಮಿ ಹಿಂದ್ ಬೃಹತ್ ಪ್ರತಿಭಟನೆ ನಡೆಸಿತು. ಈ ಕಾಯ್ದೆಯು ಸಂವಿಧಾನದ ಸೆಕ್ಷನ್ 18, 25 ಮತ್ತು 26ರನ್ನು ಉಲ್ಲಂಘನೆ ಮಾಡುತ್ತೆ. ಹೀಗಿದ್ದು ರಾಷ್ಟ್ರಪತಿಯವರು ಸಹಿ ಹಾಕಿರುವುದು ದೌರ್ಭಾಗ್ಯ. ಮುಸ್ಲಿಮರು ಮೌನವಾಗಲ್ಲ. ರಾಜಸ್ಥಾನದ ಎಲ್ಲ ಮುಸ್ಲಿಂ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ಶೀಘ್ರವೇ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜೀಮ್ ಹೇಳಿದ್ದಾರೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧೀನದಲ್ಲಿ ದೇಶಾದ್ಯಂತದ ಮುಸ್ಲಿಂ ಸಂಘಟನೆಗಳು ಒಂದಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕಾಯ್ದೆಯ ವಿರುದ್ಧ ಕಾನೂನು ಸಮರ ಸಾರಿದೆ. ಮೋದಿ ಸರ್ಕಾರವು ಮುಸ್ಲಿಮರನ್ನು ತುಳಿಯುವುದಕ್ಕೆ ಮತ್ತು ಅವರ ಹಕ್ಕುಗಳನ್ನು ಕಸಿಯುವುದಕ್ಕೆ ಪ್ರಯತ್ನಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜಸ್ಥಾನದ ವಕ್ಫ್ ಮಂಡಳಿಯ ಪ್ರಕಾರ ಅಲ್ಲಿ 19,044 ವಕ್ಫ್ ಆಸ್ತಿ ಇದೆ. ಆದರೆ ಅದರಲ್ಲಿ 706 ಎಕರೆಯಷ್ಟು ಭೂಮಿ ಅತಿಕ್ರಮಣವಾಗಿದೆ. ಮಾತ್ರ ಅಲ್ಲ, ವಾರ್ಷಿಕವಾಗಿ 2 ರಿಂದ 3 ಕೋಟಿ ರೂಪಾಯಿಯಷ್ಟೇ ಆದಾಯ ಬರುತ್ತಿದೆ ಎಂದು ಹೇಳಲಾಗಿದೆ. ಆದರೆ ಇವು ಯಾವುದಕ್ಕೂ ಈ ಕಾಯ್ದೆಯಲ್ಲಿ ಪರಿಹಾರವೇ ಇಲ್ಲ. ಇರುವ ಭೂಮಿಯನ್ನು ಕಸಿದುಕೊಳ್ಳುವುದಷ್ಟೇ ಈ ಕಾಯ್ದೆಯ ಉದ್ದೇಶ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ವಕ್ಫ್ ಕಾಯ್ದೆಯನ್ನು ಪ್ರತಿಭಟಿಸಿ ಮಣಿಪುರದ ಮೈತಿ ಫಂಗಲ್ ಅಥವಾ ಮುಸ್ಲಿಂ ಸಮುದಾಯ ಭಾರೀ ಪ್ರತಿಭಟನೆಯನ್ನು ನಡೆಸಿತು. ಇದೇ ವೇಳೆ ವಕ್ಫ್ ಕಾಯ್ದೆಯನ್ನು ಸ್ವಾಗತಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಅಲಿ ಇವರ ಮನೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಆ ಬಳಿಕ ಇವರು ತಮ್ಮ ಪೋಸ್ಟ್ಗೆ ವಿಷಾದ ಸೂಚಿಸಿದ್ದಾರೆ. ಈ ಕಾಯ್ದೆ ಅಸ್ವೀಕಾರಾರ್ಹವಾಗಿದೆ ಮತ್ತು ಸಂವಿಧಾನ ವಿರೋಧಿಯಾಗಿದೆ, ಮುಸ್ಲಿಂ ವಿರೋಧಿಯಾಗಿದೆ ಎಂದು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಮುಫ್ತಿ ಜಿಯಾ ಉರ್ ರಹಮಾನ್ ಹೇಳಿದ್ದಾರೆ. ವಿವಿಧ ಸಾಮಾಜಿಕ ಮತ್ತು ನಾಗರಿಕ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು. ಮಣಿಪುರ ಸಂಘರ್ಷಮಯವಾಗಿದ್ದು ಕೂಡ ಇಂತಹದ್ದೊಂದು ಪ್ರತಿಭಟನೆಯನ್ನು ಮುಸ್ಲಿಮರು ಹಮ್ಮಿಕೊಂಡಿರುವುದು ಮತ್ತು ಅದಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿರುವುದಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಬಿಸಿನೆಸ್, ಟೂರಿಸ್ಟ್ ಮತ್ತು ವಿಸಿಟಿಂಗ್ ವೀಸಾದಲ್ಲಿ ಸೌದಿಗೆ ತಲುಪಿರುವ ಎಲ್ಲರೂ ಏಪ್ರಿಲ್ 13ರ ಒಳಗಡೆ ಸ್ವದೇಶಕ್ಕೆ ವಾಪಸ್ ಆಗಬೇಕು ಎಂಬ ಸುದ್ದಿಯನ್ನು ಸೌದಿ ಪಾಸ್ಪೋರ್ಟ್ ವಿಭಾಗ ನಿರಾಕರಿಸಿದೆ. ಭಾರತ ಸಹಿತ 14 ರಾಷ್ಟ್ರಗಳಿಂದ ಬಂದಿರುವ ಎಲ್ಲರೂ ಏಪ್ರಿಲ್ 13ರ ಒಳಗಡೆ ತಮ್ಮೂರಿಗೆ ವಾಪಸ್ ಆಗಬೇಕು ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇಲ್ಲದಿದ್ದರೆ 5 ವರ್ಷಗಳವರೆಗೆ ಸೌದಿ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗುವುದು ಎಂಬ ಸುದ್ದಿಯೂ ಹರಡಿತ್ತು. ಈ ನೆಲೆಯಲ್ಲಿ ಸೌದಿ ವಿದೇಶಾಂಗ ಮತ್ತು ಗೃಹ ಸಚಿವಾಲಯವು ಎಕ್ಸ್ ಖಾತೆಯಲ್ಲಿ ಸ್ಪಷ್ಟೀಕರಣವನ್ನು ನೀಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸುದ್ದಿಯನ್ನು ಹರಡಲಾಗುತ್ತಿದೆಯೋ ಅದನ್ನು ನಂಬಬೇಡಿ. ಯಾವುದೇ ಸುದ್ದಿಗೂ ಅಧಿಕೃತ ವೇದಿಕೆಗಳನ್ನೇ ಅವಲಂಬಿಸಿ ಎಂದು ಹೇಳಿದೆ. ಕಳೆದ ತಿಂಗಳಿನಿಂದಲೇ ಭಾರತೀಯರಿಗೂ ಸಹಿತ ಹಲವು ರಾಷ್ಟ್ರದ ಮಂದಿಗೆ ವೀಸಾ ಸಂಬಂಧಿಸಿ ನಿಯಂತ್ರಣಗಳಿವೆ. ಹಜ್ಗೆ ಮುಂಚಿತವಾಗಿ ಈ ನಿಯಂತ್ರಣವನ್ನು ಹೇರುವುದು ಸಾಮಾನ್ಯವಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಈಗಾಗಲೇ ಅನುಮತಿಸಿರುವ ಕೆಲವು ವೀಸಾಗಳ ಕೊನೆಯ ಅವಧಿ ಏಪ್ರಿಲ್ 13 ಆಗಿರುವುದು ಇಂತಹ ಸುದ್ದಿಗಳ ಪ್ರಸಾರಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ. ಇವೆಲ್ಲ ಈ ಮೊದಲೇ ಇರುವ ನಿಯಮಗಳಾಗಿವೆ. ಮಲ್ಟಿಪಲ್ ಟೂರಿಸ್ಟ್ ವೀಸಾ ಹೊಂದಿರುವವರಿಗೆ 1 ವರ್ಷದಲ್ಲಿ 90 ದಿವಸಗಳು ಮಾತ್ರ ಸೌದಿಯಲ್ಲಿರುವುದಕ್ಕೆ ಅನುಮತಿ ಇದೆ. ಭಾರತೀಯರು ಸೇರಿದಂತೆ ಇತರ ರಾಷ್ಟ್ರಗಳ ಮಂದಿಗೆ ಸದ್ಯ ಜಾರಿಯಲ್ಲಿರುವ ವಿಸಿಟಿಂಗ್ ವೀಸಾದ ನಿಯಂತ್ರಣವು ಹಜ್ನ ನಂತರ ಕೊನೆಗೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಗಾಜಾದ ಮೇಲೆ ಇಸ್ರೇಲ್ ಕ್ರೌರ್ಯವನ್ನು ಬೆಂಬಲಿಸ್ತಾ ಇದೆ ಎಂದು ಹೇಳಿ ಮೈಕ್ರೋಸಾಫ್ಟ್ನ ವಿರುದ್ಧ ಮಾಜಿ ಉದ್ಯೋಗಿ ಪ್ರತಿಭಟನೆ ನಡೆಸಿದ್ದಾರೆ. ಮೈಕ್ರೋಸಾಫ್ಟ್ 50ನೇ ವಾರ್ಷಿಕ ಕಾರ್ಯಕ್ರಮದಲ್ಲಿ ಈ ಮಾಜಿ ಉದ್ಯೋಗಿ ಫೆಲಿಸ್ತೀನ್ ಪರ ಮಾತನಾಡಿದ್ದಾರೆ. ಮೈಕ್ರೋಸಾಫ್ಟ್ನ ಸಿಇಒ ಸತ್ಯ ನಡೆಲ್ಲಾ, ಮಾಜಿ ಸಿಇಒಗಳಾದ ಬಿಲ್ ಗೇಟ್ಸ್, ಸ್ಟೀವ್ ಬಾಲ್ ಇವರ ವಿರುದ್ಧ ಈ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಗಾಜಾದಲ್ಲಿ ಜನಾಂಗ ಹತ್ಯೆ ನಡೆಸುವುದಕ್ಕೆ ಮೈಕ್ರೋಸಾಫ್ಟ್ನ ತಂತ್ರಜ್ಞಾನವನ್ನು ಇಸ್ರೇಲ್ ಬಳಸಿಕೊಂಡಿದೆ ಎಂದು ಮೈಕ್ರೋಸಾಫ್ಟ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವಾನಿಯಾ ಅಗರ್ವಾಲ್ ಆರೋಪಿಸಿದ್ದಾರೆ. ಗಾಜಾದಲ್ಲಿ 50,000ಕ್ಕಿಂತಲೂ ಅಧಿಕ ಮಂದಿಯನ್ನು ಕೊಂದಿರುವುದಕ್ಕೆ ಮೈಕ್ರೋಸಾಫ್ಟ್ನ ತಂತ್ರಜ್ಞಾನಗಳು ನೆರವಾಗಿವೆ. ನೀವೆಂಥ ಮನುಷ್ಯರು? ಫಲಸ್ತೀನಿಯರ ರಕ್ತವನ್ನು ಸಂಭ್ರಮಿಸುತ್ತಿರುವ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದವರು ಮೈಕ್ರೋಸಾಫ್ಟ್ ಸಿಇಒ ಅವರನ್ನು ಉದ್ದೇಶಿಸಿ ಪ್ರಶ್ನಿಸಿದ್ದಾರೆ. ಮಾತ್ರ ಅಲ್ಲ, ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಮೈಕ್ರೋಸಾಫ್ಟ್ ಕಳೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಸಭೆಯಿಂದ ಹೊರಗೆ ಕೊಂಡೊಯ್ದರು. ಆ ಬಳಿಕ ಪ್ಯಾನೆಲ್ ಚರ್ಚೆ ಆರಂಭವಾದರೂ ಈ ಪ್ರತಿಭಟನೆಯ ಬಗ್ಗೆ ಸಿಇಒ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಇಸ್ರೇಲ್ನ ರಕ್ಷಣಾ ಸಚಿವಾಲಯದೊಂದಿಗೆ ಮೈಕ್ರೋಸಾಫ್ಟ್ $133 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಮಾತ್ರ ಅಲ್ಲ, ಫೆಲಿಸ್ತೀನ್ ವಿರುದ್ಧದ ಇಸ್ರೇಲ್ ಹೋರಾಟಕ್ಕೆ ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಮೂಲಕ ನೆರವನ್ನೂ ನೀಡಿತ್ತು. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ.
ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.